ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದ ಲೀಡರ್ ಆದಂತ ಇಸ್ಮಾಲ್ ತಮಾಡ್ಕರ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಎಂಎಲ್ಸಿ ಬೇಕು, ಬೇಕೇ ಬೇಕು, ಎಂಎಲ್ಸಿ ಬೇಕು. ಕಾಂಗ್ರೆಸ್ ನಲ್ಲಿ ದುಡಿಲಾರ್ದ ಹೆಣ್ಮಗಳಿಗೆ ಎಂಎಲ್ಸಿ ಧಿಕ್ಕಾರ ಧಿಕ್ಕಾರ. ನೋಡಿ, ಇವತ್ತಿನ ದಿವಸ ಏನಂದ್ರೆ ನಾನು ಸಾಮಾನ್ಯ ಭಾಷೆದಲ್ಲಿ ಹೇಳ್ತೀನಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರಾದ್ರೂ ಬೆಳಿಬೇಕಂದ್ರೆ ಅಂತ ಮನುಷ್ಯನ ದುಡಿಲಿಕ್ಕೆ ಬೆಂಗಳೂರು ಎತ್ತಿರ್ತೀವಿ ಅನ್ನೋದು ನಮಗೆ ತಿಳಿದು ಬಂದಿದೆ. ಬೆಂಗಳೂರಲ್ಲಿ ಕುಂತ್ಕೊಂಡು ರಾಜಕೀಯ ಮಾಡೋರಿಗೆ ನಾವು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿ ಅಲ್ಪಸಂಖ್ಯಾತರನ್ನ ಏನ್ ತುಳಿಯಾಕತ್ತಿಲ್ಲ ಅದನ್ನ ನಡೆಯುದಿಲ್ಲ. ಇವತ್ತಿನ ದಿವ್ಸ ನೀವು ಏನಾರ MLC ಇಸ್ಮಾಲ್ ತಮಾಡ್ಕರ್ ಅವ್ರು ಕೊಡ್ಲಿಲ್ಲ ಅಂದ್ರೆ ನಾಳೆ ದಿವಸ ಇದರ ಬಣ್ಣ ನಿಮಗೆ ತಿಳಿತೈತಿ. ಬರುವಂತ ಇಂಡಕ್ಷನ್ ದಲ್ಲಿ ನಿಮ್ಮ ಮೋತಿಗೆ ಕರೆ ಬಣ್ಣ ಹಚ್ಚೋದು ಗ್ಯಾರಂಟಿ. ಇದು ನಿಮ್ಗೆ ತಿಳಿಯಾಗಿರ್ಲಿ. ಅದರ ಜೊತೆಗೆ ಇನ್ನೊಂದು ವಿಷಯ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಸಂಘಟನೆ ಮಾಡುವವರಿಗೆ ಅವಕಾಶ ಕೊಡ್ರಿ, ಸಂಘಟನೆ ಇಲ್ದವ್ರಿಗೆ ಅವಕಾಶ ಕೊಡಬೇಡ್ರಿ ಅಂತ ಹೇಳಿ. ಇನ್ನೊಂದೇನಂದ್ರೆ ಇದೇ ರೀತಿಯಾಗ ಅನ್ಯಾಯ ಆತಂದ್ರೆ ಇವತ್ತು ರಾತ್ರಿ ಒಳಗೆ ಅದ್ ಏನಾರ ಚೇಂಜ್ ಆಗ್ಲಿಲ್ಲ ಅಂದ್ರೆ ನೋಡ್ರಿ, ಇವತ್ತಿನ ರಾತ್ರಿ ಏನಾರ ಚೇಂಜ್ ಆಗ್ಲಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಉಗ್ರ ಹೋರಾಟ, ನಾಳೆ ಧಾರವಾಡ ಅಂಜುಮನ್ ಗೇಟ್ಲಿಂದಾನೇ ಶುರು ಆಗುತ್ತೆ. ಆದ್ರೆ ಇವತ್ತಿನ ದಿವಸ ಇಸ್ಮಾಲ್ ತಮಾಡ್ಕರ್ ಅವರ ಅಭಿಮಾನ ಬಳಗ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ರೀತಿಯಲ್ಲಿ ನಾಳೆ ಬೇರೆ ರೀತಿಯಲ್ಲಿ ಹೋರಾಟಕ್ಕೆ ಇಳಿಬಾರ್ದಂದ್ರೆ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದವರು ಇಸ್ಮಾಲ್ ತಮಾಡ್ಕರ್ ಅವರಿಗೆ MLC ಕೊಡ್ಲಿಕ್ಕೆ ತಯಾರಾಗುತ್ತೆ. ಆಗದೆ ಇದ್ದಲ್ಲಿ ನಾಳಿನ ತಡ್ಕೋತಾರ. ಒಂದ್ಸಲ ಬಿಟ್ಟು 10 ಸಲ ಇದ ಅನ್ಯಾಯ ಆಗ್ತಾ ಇದೆ. ಅಲ್ಪಸಂಖ್ಯಾತರನ್ನ ತುಳಿಯುವಂತ ಇದೇನು ಉದ್ದೇಶ ಮಾಡ್ತಾ ಇದಾರಲ್ಲ ಆ ಉದ್ದೇಶ ತಪ್ಪು. ಇವತ್ತಿನ ದಿವಸ ದಯವಿಟ್ಟು ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕದ ನಮ್ಮ ಉತ್ತರ ಕರ್ನಾಟಕದ ಬಾಂಬೆ ಕರ್ನಾಟಕದ ಮುಖಂಡ ಹಾಗೂ ಇಲ್ಲಿಯ ಕಾರ್ಯಕರ್ತ, ಒಳ್ಳೆಯ ಸಂಘಟಕರ್ತ, ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಂತ ಇಸ್ಮಾಯಿಲ್ ತಮಾಡ್ಕರ್ರನ್ನು ಇವರು ಕಾಂಗ್ರೆಸ್ ಪಾರ್ಟಿನವರು ಇವತ್ತು ಮುಂಜಾನೆ ತನಕ ಟಿಕೆಟ್ ಕೊಟ್ಟಿದ್ದರು. ಪೇಪರ್ನಲ್ಲಿ ಎಲ್ಲ ಹಾಕಿ, ನ್ಯೂಸ್ನೆಲ್ಲ ಹಾಕಿ, ಇವತ್ತು ಮಧ್ಯಾಹ್ನಕ್ಕೆ 0 ಅವರ್ಸ್ನಲ್ಲಿ ಇವತ್ತು ನಾಳೆ ನಾಮಿನೇಷನ್ ಆಗುವ ನಾಳೆ ಇದೆ. ಸಡನ್ ಇವರಿಗೆ ವಿಡ್ರಾ ಮಾಡಿ ನಮಗೆ ಮುಸಲ್ಮಾನರಿಗೆ, ಮೈನಾರಿಟಿ ಅವರಿಗೆ, ಇಡೀ ಉತ್ತರ ಕರ್ನಾಟಕಕ್ಕೆ, ಬಾಂಬೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ, ನಿರ್ಲಕ್ಷಿಸಿದ್ದಾರೆ. ಯಾಕೆ ನಾವಂದ್ರೆ ಹೇಳ್ತೇವೆ ಅಂದ್ರೆ ಎಲ್ಲಾರನ್ನು ಕೂಡ್ಕೊಂಡು ಹೊಂದ್ಕೊಂಡು ಇದ್ದಂತ ಇದು ಉತ್ತರ ಕರ್ನಾಟಕ, ಹಿಂದೂ ಬಾಂಧವರು, ಎಲ್ಲಾ ಬಾಂಧವರು, ಮುಸಲ್ಮಾನರು ಕೂಡಿ ಇದ್ದಂತ ಇದು ಉತ್ತರ ಕರ್ನಾಟಕ. ನಾವು ಇದರಲ್ಲಿ ಏಳಿಗೆ ಮಾಡಬೇಕು, ಉತ್ತರ ಕರ್ನಾಟಕ ಬೆಳಿಬೇಕು. ಉತ್ತರ ಕರ್ನಾಟಕದಲ್ಲಿ ವಿದ್ಯಾಕಾಶಿ ಅಂತ ಇದು ಊರು ವಿದ್ಯಾಕಾಶಿ ಅಂತ ಆದಂತ ಧಾರವಾಡ ಶಹರ, ಇದರಲ್ಲಿ ಒಂದು ಒಳ್ಳೆಯ ಕ್ಯಾಂಡಿಡೇಟ್ ಅನ್ನು, ಒಳ್ಳೆಯ ಇದನ್ನು ಕೊಡ್ಬೇಕಂತೇಳಿ ಒತ್ತಾಯಿಸಿ ದಿಲ್ಲಿ ಮಠ ಹೋಗಿ ಟಿಕೆಟ್ ಅನ್ನು ಪಡ್ಕೊಂಡು ಬಂದಿದ್ದನ್ನು 3 ಗಂಟೆ 4 ಗಂಟೆ ಇವರು ವಿಡ್ರಾ ಮಾಡಿ, ಯಾರೋ ಒಬ್ಬ ಬಿಲ್ಕಿಸ್ ಅಂತೇಳಿ ಹೆಣ್ಮಗಳಿಗೆ, ಅದು ಇನ್ಆಕ್ಟಿವ್ ಹೆಣ್ಮಗಳು, ಇನ್ಆಕ್ಟಿವ್, ಅದು ಯಾವುದೋ ಕಾರ್ಯಕ್ರಮ ಮಾಡಿಲ್ಲ ಬಿಡಿ, ಯಾವಾಗ ಒಂದು ಕಾಲದಾಗ ಅದು ಇದ್ರಾಗ ಇದ್ದಾಗ ಅವ್ರು ಕೊಟ್ಟಿರ್ಬೋದು, ಮಾಡಿರ್ಬೋದು, ಅಂತವ್ರಿಗೆ ಕೊಟ್ಟು ನಮ್ಮ ಉತ್ತರ ಕರ್ನಾಟಕ ನಿರ್ಲಕ್ಷಿಸಿದ ಈ ಕಾಂಗ್ರೆಸ್ ಪಕ್ಷ. ಅದಕ್ಕೆ ನಾನು ಇವತ್ತಿನ ದಿವಸ ಖಂಡಿಸ್ತೇನೆ, ಇವರಿಗೆ ಧಿಕ್ಕಾರ ಹಾಕ್ತೇನೆ. ಯಾಕಂದ್ರೆ ನಮ್ಮ ಸ್ವಾತಂತ್ರ್ಯ ಪಡ್ಕೊಂಡ ದಿನದಿಂದ ಇವತ್ತಿನವರೆಗೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾ ಬಂದಂತ ನಾವು ಮಂದಿ, ನಮ್ಮ ವೋಟ್ಗಳನ್ನು ಪಡೆದುಕೊಂಡು ಇವತ್ತು ಸರ್ಕಾರ ಮಾಡಿದ್ದ ಇವು ಸರ್ಕಾರದವರು ಇವತ್ತು ನಮ್ಗೆ ದ್ರೋಹ ಬಗಿತಾರ, ಬೆನ್ನಂಗ್ ಸುಳಿ ಆಗ್ತಾರ. ಯಾರ ಪ್ರಕಾರ ನಾವು ಇವ್ರಿಗೆ ತಳಿಬೇಕು? ನಮ್ಗೆ ಯಾರಿಗೆ ಹೆದರಿಕೆ ಇಲ್ಲ, ದೇವ್ರ ನಮಗೆ ಇದಾನ, ಅದು ಬೇರೆ ಮಾತು. ಆದ್ರೆ